ಇವತ್ತು ಬೆಳಿಗ್ಗೆಯಿಂದಲೇ ನಮ್ಮಲ್ಲಿ ಮಳೆ ಆಯ್ತಾ, ಜೋರು ಮಳೆ ಬರ್ತಾ ಇದೆ. ಸ್ಕೂಲಿಗೆ ರಜೆ ಕೊಟ್ಟಿದ್ರು ಇವತ್ತು, ಹಾಗೆ ಅದಕ್ಕೆ ಬೇಸಿಗೆ ಮಳೆ ಬರುವಾಗಿದೆ. ಬೆಳಿಗ್ಗೆ ಅಂದ್ರೆ 7 ಗಂಟೆಯಿಂದ ಶುರುವಾಗಿದೆ. ಅಷ್ಟೊತ್ತು ಮಳೆ ಇರ್ಲಿಲ್ಲ, ಸ್ವಲ್ಪ ಹೊತ್ತು. ಆಮೇಲೆ ಈಗ ಶುರುವಾದ ಮಳೆ ಬಿಡ್ತಾನೆ ಇಲ್ಲ, ದಾರ ಬರ್ತಾನೇ ಇದೆ ಮಳೆ. ತೋರಿಸ್ತೇನೆ, ಮಳೆ ಬರ್ತಾನೇ ಇದೆ ಇವಾಗ. ಈಗ ಮಗ ಹೋದಷ್ಟೇ ಇಲ್ಲಿಂದ, 8 ಗಂಟೆ ಆಯ್ತು. ಇದು ಬಿಡುವ ಮಳೆ ಹಾಗಿಲ್ಲ, ಬರ್ತಾನೆ ಇರ್ತದೆ. ಇವತ್ತು ನಮ್ಮ ತುಳಸಿ ಗಿಡ ನೋಡಿ, ಮಳೆ ಬಂದಾಗ ಈ ಕಟ್ಟೆಯಲ್ಲಿ ಅದ್ರ ಗ್ರೀನ್ ನೆಟ್ ಎಲ್ಲ ತೆಗ್ದಿದ್ದೇನೆ, ನೀರು ಜಾಸ್ತಿ ಅಲ್ಲಿಗೆ ತಂಪು ಬೇಡ ಅಂತ. ಅಂದ್ರೆ ಗಿಡದ ಎಲೆಲ್ಲ ಉದುರಿ ಎಷ್ಟು ಚಂದ ಇದ್ದ ಗಿಡ ಈಗ ಈ ತರ ಆಗಿದೆ ನೋಡಿ. ಇದರಲ್ಲಿ ಬದುಕುದೇ ಇಲ್ಲ ಆಯ್ತಾ. ಸುಮ್ನೆ ನಾವು ಕಟ್ಟಿಸಿದ ಮಣ್ಣಿನ ಇದಾದ್ರೆ ಚಂದ ಬರ್ತದೆ. ಇದರಲ್ಲಿ 1, 2, 3 ತಿಂಗಳು ಚಂದ ಇರ್ತದೆ, ಆಮೇಲೆ ಗಿಡ ಹೀಗಾಗ್ತದೆ. ಇದಿನ್ನೀಗ ಮಳೆ ಕಾಲ ಮುಗಿಯುವಾಗ ಸತ್ತೇ ಹೋಗ್ತದೆ ನಮ್ಮಲ್ಲಿ ತುಳಸಿ ಗಿಡ. ಅದು ಈಗ ಇಂಥ ರೆಡಿಮೇಡ್ ಕಟ್ಟೆಗಳಲ್ಲಿ ಚಂದ ಇರುದಿಲ್ಲ. ಇಲ್ಲೆಲ್ಲ ಗೋಣಿ ಅಂತ ಅಂಗಳದಲ್ಲಿ ಹಾಕಿದಂದ್ರೆ, ಈ ಕೋಳಿ ಗೊಬ್ಬರ ತಂದ ಗೋಣಿಗಳೆಲ್ಲ ಇತ್ತು, ಅದರಲ್ಲಿ ಹೀಗೆ ಹಾಕಿದ್ದು. ಅದು ಕ್ಲೀನ್ ಆಗ್ತದಲ್ಲ ಅವಾಗ, ನೀರಲ್ಲಿ ಮಳೆ ನೀರು ಬಿದ್ದು ಚಂದ. ಆಮೇಲೆ ಅದನ್ನು ಸ್ವಲ್ಪ ಬಕೆಟಲ್ಲಿ ಅದ್ದಿ ವಾಶ್ ಮಾಡಿ ಒಣಗಿಸಿ ತೆಗೆದಿಡ್ಬೋದು ಅಂತ ಹೀಗೆ ಹಾಕಿಟ್ಟದ್ದು. ಅಲ್ಲಿ ಸಹ ನೀರು ಬೀಳುವಲ್ಲಿ ಹಾಕಿಟ್ಟಿದ್ದೇವೆ. ಇನ್ನೂ ತುಂಬ ಇದೆ ಆ ಗೋಣಿಗಳೆಲ್ಲ. ನಮಗೆ ತೋಟದಿಂದ ಅಡಿಕೆ ಹೆಕ್ಲಿಕ್ಕೆ, ತೆಂಗಿನಕಾಯಿ ಅದೆಲ್ಲ ಲೋಡ್ ಮಾಡಿ ತರಲಿಕ್ಕೆ ಬೇಕಾಗ್ತದೆ ಅಂತ ವಾಶ್ ಮಾಡಲಿಕ್ಕೆ ಇಟ್ಟದ್ದು. ಇವಾಗ ಇಲ್ಲಿ ನಮ್ಮಲ್ಲಿ ಕೆಲಸಕ್ಕೆ ಇದ್ದಾರೆ. ಇವತ್ತು ಇಷ್ಟು ಹೊತ್ತು ಮಳೆ ಇರಲಿಲ್ಲ ಆಯ್ತಾ, ಇವಾಗ ಮಳೆ ಶುರುವಾಗಿದೆ, ಜೋರು ಮಳೆ ಬರ್ತಾ ಉಂಟು. ನಮ್ಮಲ್ಲಿ ಇಲ್ಲಿ ಬೇಲಿಯ ಕೆಲಸ, ಅಂದ್ರೆ ಇಲ್ಲಿ ಅಡಿಕೆ ಮರಕ್ಕೆ ತೆಂಗಿನ ಸಸಿ ಅಡಿಕೆ ಸಸಿಗೆಲ್ಲ ಉಪದ್ರಾಗ್ತಾ ಇತ್ತು, ಅದು ಬೇಲಿಯ ಈಟಿನ ಸೊಪ್ಪು. ಹಾಗೆ ಅದ್ರನ್ನೆಲ್ಲ ಕಡಿಸ್ತಾ ಇದ್ದೇನೆ. ಮತ್ತೆ ಇಲ್ಲಿ ಅಂಡಿ ಪುನರು ಎಲ್ಲ ಈ ಸೈಡಲ್ಲಿ ಎಲ್ಲ ಬೇಲಿಯನ್ನು ಕ್ಲೀನ್ ಮಾಡಿದ್ದು. ನಮ್ಮ ಬೇಲಿ ಎಲ್ಲ ಸೈಡಲ್ಲೂ ಕ್ಲೀನ್ ಮಾಡಿ, ಅದು ಹಿಂದುಗಡೆಯ ಬೇಲಿಯನ್ನು ಕ್ಲೀನ್ ಮಾಡಿಸ್ತಾ ಇರುದು. ಅಲ್ಲೆಲ್ಲ ಈ ಚೀಮುಳ್ಳೆಲ್ಲ ಇತ್ತು ನೋಡಿ, ತುಂಬಾ. ಮೊನ್ನೆ ಮದ್ದು ಬಿಟ್ಟರು, ಅದು ಸಾಯುವ ಲಕ್ಷಣ ಇರ್ಲಿಲ್ಲ. ಹಾಗೆ ಒಮ್ಮೆ ಅದನ್ನೆಲ್ಲ ತೆಗೆದು ಇಲ್ಲಿ ರಾಶಿ ಹಾಕ್ಸಿದ್ರು. ಈ ಜಾಗದಲ್ಲಿ ಉಂಟು. ಹಾಗೆ ಇಲ್ಲೆಲ್ಲ ಇದ್ದವಲ್ಲ ತುಂಬಾನೇ ಇತ್ತು, ಒಬ್ರಿಂದ ಸಾಧ್ಯ ಇಲ್ಲ, ಅಷ್ಟು ತುಂಬಿಕೊಂಡಿತ್ತು. ಎಲ್ಲವನ್ನೀಗ ಇಬ್ರು ಮಾಡ್ತಾ ಇದ್ದಾರೆ. ಮತ್ತೆ 4 ಜನ ಹೆಂಗಸರಿದ್ದಾರೆ, ಅವರು ಸಸ್ತೋಟದಲ್ಲಿ ಬುಡದ ಹುಲ್ಲು ತೆಗಿಸ್ತಾ ಇದ್ದೇನೆ. ಆ ಸೈಡಲ್ಲಿ ಇದ್ದಾರೆ. ಇದರಲ್ಲಿ ಉರಿ ಮುಡೆ ತುಂಬಾ ತುಂಬಿತ್ತು, ಆದ ಕಾರಣ ಈ ಗಿಡ ಇದ್ರನ್ನೆಲ್ಲ ಇಲ್ಲೇ ಬಿಟ್ಟದ್ದು. ಹೀಗೆ ಇದರಲ್ಲಿ ಉರಿ ಇದೆ ತುಂಬಾ ಆಯ್ತಾ, ಮುಟ್ಲಿಕ್ಕೆ ಆಗುದಿಲ್ಲ. ಕಡ್ದು ಹಾಗೆ ಹಾಕಿದ್ದು, ಉರಿ ಹೋದ್ಮೇಲೆ ನೋಡ್ಬೇಕಷ್ಟು ತೆಗಿಲಿಕ್ಕೆ ಆಗ್ತದೆ. ಅದ್ರಲ್ಲೇ ಇದ್ರೆ ಆಗುದಿಲ್ಲ, ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಷ್ಟು ಅಲ್ಲಿಂದ ಇಲ್ಲಿ ತನಕ ಇವರಿಬ್ರು ಈ ಕೆಲಸ ಮಾಡಿದ್ರು, ಬೇಲಿಯ ಕೆಲಸ. ಅವರು ಸಸಿಯ ಬುಡದಿಂದ ಮತ್ತು ಸೈಡಿಂದ ಎಲ್ಲ ಅಲ್ಲೆಲ್ಲ ಸೊಪ್ಪುಗಳು ಹುಲ್ಲೆಲ್ಲ ಬಂದದನ್ನು ಬುಡದ್ದು ಮತ್ತು ಸೈಡಿನದ್ದು ಅಷ್ಟು ತೆಗಿತಾ ಇರುದು. ಆ ಕೆಲಸ ಮಾಡ್ತಾ ಇದ್ದಾರೆ. ನಾನಿವತ್ತು ಇವರ ಗಂಡಸ್ರನ್ನು ಬರ್ಲಿಕ್ಕೆ ಹೇಳಿದ್ದು ತರಕಾರಿ ಸಾಲು ಮಾಡಿಸ್ಬೇಕಂತ. ಬೇಲಿಯ ಕೆಲಸ ಆದ್ಮೇಲೆ ಸ್ವಲ್ಪ ಅದ್ರನ್ನು ಮಾಡಿಸುವ ಅಂತ ಅನ್ಕೊಂಡದ್ದು. ಆದ್ರೆ ಇದುವೇ ಆಗಿಲ್ಲ, ಇಷ್ಟು ಹೊತ್ತಾಯ್ತು ಬೆಳಿಗ್ಗೆಯಿಂದ. ಇವಾಗ 3 ಗಂಟೆ ಆಯ್ತು, ಇನ್ನು ಇದು ಕೆಲಸವೇ ಆಗಿಲ್ಲ. ಅದೆಂತ ಯಾರ ಕಡ್ದ ಇಲ್ಲಿ ಮತ್ತೆ ಕಡಿಯೋದ ಸಬಾರಿತಿ ಕಡಿತವು. ಅವರು ಒಂದೊಂದೇ ಕಡ್ದು ಬಿಟ್ಟು ಸಬಾರದು, ಅದು ಅಂದ್ರೆ ತುಂಬಾ ಉಂಟಲ್ಲ, ಹಾಗೆ ನಾನು ಕಡಿಯುವುದಿಲ್ಲ ಅಂತ ಅನ್ಕೊಂಡೆ. ಅದಂದ್ರೆ ಬೇಲಿಯ ಸೈಡ್ ನಂಗೆ ಕ್ಲೀನ್ ಇಲ್ಲದಿದ್ರೆ ಆಗುದಿಲ್ಲ. ಆಚೆ ಈಚೆ ಅಂತ ಕಾಣುದು ಸಹ ಇಲ್ಲ ತುಂಬಾ. ಇಲ್ಲಿ ನೋಡಿ, ಈ ಗಿಡದಲ್ಲಿ ಅದು ಹಲಸಿನಕಾಯಿ ಎಲ್ಲ ಹಂದಿಗಳೇ ತಿಂದದ್ದಾಯ್ತಾ. ಅದಕ್ಕೋಸ್ಕರ ಬಲ್ಲೆ ಇರಬಾರ್ದು, ಇದ್ರೆ ಅದೆಲ್ಲ ಹಾಗೆ ಆಗ್ತದೆ. ಮತ್ತೆ ಈಟಿನ ಗಿಡ ಎಲ್ಲ ಬೇಗ ಬೆಳೆಯುತ್ತದಲ್ಲ, ಕಡ್ದ ಹಾಗೆ ಚಿಗುರಿ ಇನ್ನೀಗ ಬರುವ ವರ್ಷಕ್ಕೆ ಆಗುವಾಗ ಅಲ್ಲಿ ತುಂಬಾ ತುಂಬಿರ್ತದೆ, ಅಷ್ಟು ಸಹ ಬರ್ತದೆ. ಇಲ್ಲೀಗ ಈಟಿನ ಮರ ತೆಂಗಿನ ಸಸಿಯ ಮೇಲೆಯೇ ಉಂಟು, ಕಡ್ದ್ರೆ ಅದರ ಮೇಲೆ ಬೀಳ್ತದೆ ಅಂತ ಅಲ್ಲಿ ಕೊಕ್ಕೆಯಲ್ಲಿ ಎಳೀತಾ ಇರುದು. ಅದ್ರನ್ನು ಕಡಿಯುವಾಗ ಅದರ ಮೇಲೆಗೆ ಬೀಳದಾಗೆ ನಾವು ಅದನ್ನು ಕಡಿಸುವ ಉದ್ದೇಶ ಈಗ ಹಾಗೆ. ಅಲ್ಲಿ ಅದು ಅಡಿಕೆ ಸಸ್ಯ ಮೇಲೆ, ಆ ಸೈಡಿಂದ ಇನ್ನೊಂದು ಮರ ಅಡಿಕೆ ಸಸ್ಯ ಮೇಲೆ ಇತ್ತು, ಇದು ತೆಂಗಿನ ಸಸ್ಯ ಮೇಲೆ ಇದೆ. ಅದು ಮತ್ತೆ ತೆಂಗಿನ ಸಸಿ ಬಗ್ಗಿಕೊಂಡು ಹೋಗ್ತದೆ. ಅದು ಆ ಗಿಡ ಸಣ್ಣ ಗಿಡ, ಅದು ಬಗ್ಗಿ ಹೋಗ್ತದಲ್ಲ, ಅದ್ರನ್ನ ಹಾಗೆಲ್ಲ ಕಡಿಸಿ ಅಲ್ಲಿ
ಬಿಸಿಲು ಬಂದ್ರೆ ತೆಂಗಿನ ಸಸ್ಯ ಅಡಿಕೆ ಸಸ್ಯ ಎಲ್ಲ ಒಳ್ಳೇದು ಆಗ್ತದೆ, ಅದರ ಮೇಲೆಯೇ ಬಿತ್ತು. ಏನಾಗ್ಲಿಲ್ಲ. ಹಾಗೆ ನೋಡಿ ಕಡ್ದಾಯ್ತು, ಕಡಿದಾಯ್ತು. ಇನ್ನು ಅಲ್ಲಿ ಆ ಸೈಡ್ ಉಂಟು ಎರಡು, ಅದು ಕಡಿಲಿಕ್ಕೆ ಉಂಟು. ಅದು ಒಂದೇ ಗಿಡ, ಅದ್ರಲ್ಲಿ ಎರಡು ಗೆಲ್ಲು ಹೋಗಿದೆ ಅಷ್ಟೇ. ಹುಲ್ಲಿಗೆ ಮದ್ದು ಬಿಟ್ಟು ನೋಡಿ, ಹುಲ್ಲೇ ಸರಿ ಆಗಿಲ್ಲ, ಮೇಲಿಂದ ಮೇಲೆ ಅದು ಬಿಟ್ಟದಷ್ಟೇ. ಹಾಗೆ ನೋಡಿ ಇಲ್ಲಿ ಹಸಿರು ಇದೆ, ಕೆಲವು ಕಡೆ ಎಲ್ಲ ಇದೆ. ಅಂತೂ ತುಂಬಾ ಇಷ್ಟಿಷ್ಟು ಎತ್ತರ ಆ ತರ ತುಂಬುವ ಆಗಿಲ್ಲ, ತೊಂದ್ರೆ ಇಲ್ಲ, ಪರವಾಗಿಲ್ಲ, ಇಷ್ಟಾದ್ರೂ ಆಯ್ತಲ್ಲ ಅಂತ. ಆದ್ರೆ ಅದು ನಮ್ಮ ಚೀಮುಳ್ಳಿಗೆ ಒಂದು ಸ್ವಲ್ಪ ಪ್ರಯೋಜನ ಆಗ್ಲಿಲ್ಲ. ಇಲ್ಲಿ ನೋಡಿ ಇಷ್ಟು ದೊಡ್ಡ ಪರಾಚಿ ಬಿದ್ದಿದೆ, ಅದರನ್ನೆಲ್ಲ ಈಗ ಅಲ್ಲಿಂದ ಕಡ್ದು ಈಚೆ ಇಳಿದು ಹಾಕಿಸಿದಾಯ್ತು. ತೆಂಗಿನ ಮರದ ಬುಡಕ್ಕೆ ಗೊಬ್ಬರ ಎಲ್ಲ ಏನು ಹಾಕುವ ಹಾಗೆ ಇರ್ಲಿಲ್ಲ, ಫುಲ್ಲು ಆವರಿಸಿತ್ತು ಮರದ ಸುತ್ತ. ಅಲ್ಲಿನೀಗ ಅದರ ಕುತ್ತಿ ಎಲ್ಲ ಉಂಟು, ಅಂದ್ರೆ ಅದರ ಬೇರು ಸಮೇತ ಕಿತ್ತು ತೆಗ್ದದಲ್ಲ, ಇದನ್ನು ತೆಗೆಯುವುದು ಸಣ್ಣ ಕೆಲಸ ಅಲ್ಲ. ಅವರ ಮೈಗೆ ಕೂಡ ತಾಗಿದ್ರುಂಟಲ್ಲ, ಇದು ಉರಿತದೆ ಆಯ್ತಾ. ನನ್ಗೂ ತುಂಬಾ ಅಲ್ಲೆಲ್ಲ ಆಚೆ ಹೋಗುವಾಗ ಇಡೀ ತಾಗಿದೆ, ಕಾಲಿಗೆ ಕೈಗೆಲ್ಲ. ಸ್ವಲ್ಪ ಬಟ್ಟೆಗೆ ಸಿಕ್ಕಿದ್ರು ಸಾಕು, ಅಷ್ಟು ತೆಗಿಯುವಾಗ ಕೈಗೂ ಸಹ ತಾಗ್ತದೆ. ಹಾಗೆ ಒಂದು ದೊಡ್ಡ ಕೆಲಸ ಮುಗ್ದಿದೆ ಅದು. ಮತ್ತೆ ಇಲ್ಲೆಲ್ಲ ಕಡ್ದು ಒಂದು ಸ್ವಲ್ಪ ನೋಡುವಾಗ ಆಗಿದೆ, ಎಲ್ಲ ಕ್ಲೀನ್ ಕಾಣ್ತದೆ. ಮೊನ್ನೆ ಕಾಡು ತುಂಬಿದಾಗಿತ್ತಲ್ಲ, ಹಾಗೆ ಇವಾಗ ಚಂದ ಕಾಣ್ತಾ ಉಂಟು. ನಾನು ಅವರನ್ನು ಭರಿಸಿದ ಉದ್ದೇಶ ತರಕಾರಿ ಸಾಲು ಸಹ ಇದನ್ನು ಮಾಡ್ಬೇಕಂತ. ನಮ್ಮ ಈ ಚೀಮುಳ್ಳಿನಿಂದಾಗಿ ಇವತ್ತು ನಮ್ಮ ತರಕಾರಿ ಸಾಲಿನ ಕೆಲಸ ಆಗುದಿಲ್ಲ ಕಾಣ್ತದೆ, ಇದೇ ಕೆಲಸ ಉಂಟು. ನೋಡಿ ಈ ಜಾಗದಲ್ಲಿ ಸ್ಟೇ ವೈರಿಗೆಲ್ಲ ಫುಲ್ ಅದು ಹೋಗಿಬಿಟ್ಟಿದೆ, ಅದ್ರನ್ನು ಎಳೀತಾ ಇದ್ದಾರೆ. ಮಳೆ ಬರ್ತಾ ಉಂಟು ಸಹ, ಏನೂ ಆಗ್ಲಿಲ್ಲ, ಇಷ್ಟೊತ್ತು ಕಡಿತಾ ಇದ್ರು. ಹಾಗೆ ಅವರಿಗೆ ಗೊತ್ತಿರ್ಬಹುದು ಮಾಡಿ, ಹಾಗೆ ಮಾಡ್ತಾ ಇದ್ದಾರೆ. ಇಷ್ಟು ಜಾಗ ಕ್ಲೀನ್ ಆಗ್ಲಿಕ್ಕೆ ತುಂಬಾ ಹೊತ್ತು ಬೇಕಾಗ್ತಾ ಉಂಟು ಇಲ್ಲಿ. ಹೌದು, ಅದ ಈ ಚೀಮುಳ್ಳಿಂದಾಗಿ ಇಷ್ಟು ಹೊತ್ತಾದ್ದು, ತುಂಬಾ ಹೊತ್ತು ಈ ಮರದ ಸುತ್ತಮುತ್ತವೇ ತುಂಬಾ ಹೊತ್ತಾಗಿದೆ ಕೆಲಸ. ಅದೇ ಅಷ್ಟೇ ಸ್ಪೀಡಲ್ಲಿ ವಾಪಸ್ ಚಿಗುರಿ ಬರ್ಬಹುದು. ಅದು ಈಗ ಅದರ ಬುಡ ಉಂಟಲ್ವಾ, ಅಷ್ಟೇ ಸ್ಪೀಡಲ್ಲಿ ನಾವು ಮದ್ದು ಬಿಟ್ಟದ್ದೇನು ನಾಟ್ಲೇ ಇಲ್ಲ ಅದಕ್ಕೆ. ಹೌದು ನಾನು ನಾಟ್ಬೋದಂತ ಅನ್ಕೊಂಡಿದ್ದೆ, ಜನಗಳೇ ಸಾಯ್ತಾರಂತೆ ಹೊಟ್ಟೆಗೆ ತಾಗಿದ್ರೆ. ಇದಂತದ್ರಲ್ಲಿ ಗಿಡಕ್ಕೆ ಸ್ಪ್ರೇ ಮಾಡಿ ಏನು ಪ್ರಯೋಜನ ಆಗ್ಲಿಲ್ಲ. ನಾನೀಗ ಸಜ್ಜಿಗೆ ಹಾಕಿ ಅದನ್ನು ರುಬ್ಬಿಕೊಂಡು, ನೀರು ದೋಸೆ ಹಿಟ್ಟು ಒಂದು ಸ್ವಲ್ಪ ಇತ್ತು, ಹಾಗೆ ಒಂದ್ಸಲ ರುಬ್ಬಿ ಹಾಕಿದೀವಿ ಈಗ ಸಜ್ಜಿಗೆ ಸ್ವಲ್ಪ. ಹಾಗೆ ಇನ್ನು ಸ್ವಲ್ಪ ರವೆ ಆಯ್ತಾ ಇದು, ಹಾಗೆ ಇದನ್ನು ಹಾಕಿ ಈಗ ಇದರಲ್ಲಿ ಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ಮತ್ತೆ 2 ಕಾಯಿ ಮೆಣಸು ಹಾಕಿದ್ದೇನೆ. ಇದನ್ನು ಹಾಕೊಂಡು ಇವಾಗ ರುಬ್ಬಿಕೊಳ್ತೇನೆ. ಹಾಗೆ ದೋಸೆ ಮಾಡುವಂತ ಹೊರಟದ್ದು. ರುಚಿ ಗೋಧಿ ದೋಸೆ ಹಾಗೆ ಆಗ್ತದೆ. ಇದು ಗೋಧಿಯನ್ನೇ ಅಲ್ವಾ ಸಜ್ಜಿಗೆ ಮಾಡುದು, ಹಾಗೆ ಗೋಧಿ ದೋಸೆ ತಿನ್ಬೇಕಂತ ಆದ್ರೆ ಗೋಧಿ ಇಲ್ಲದಿದ್ರೆ ಹೀಗೆ ಸಹ ಮಾಡಿ ತಿನ್ಬಹುದು. ಉಳಿದಿರುವಂತಹ ನೀರು ದೋಸೆ ಹಿಟ್ಟಿಗೆ ಈ ತರ ಬೇವಿನ ಸೊಪ್ಪು, ಸ್ವಲ್ಪ ನೀರು ದೋಸೆ ಹಿಟ್ಟು ಒಂದು ಸ್ವಲ್ಪ ಇತ್ತು, ಸ್ವಲ್ಪ ಅಕ್ಕಿ ಸೇರಿಸಿದ್ರೆ ಒಳ್ಳೇದಾಗ್ತದಲ್ಲ, ಅದಕ್ಕೋಸ್ಕರ ಅದೇ ಹಿಟ್ಟಿಗೆ ನಾನು ಇದನ್ನೀಗ ಸೇರಿಸ್ಕೊಂಡು ಮಾಡ್ತಾ ಇರುದು. ಸ್ವಲ್ಪ ನೀರು ಸೇರಿಸಿ ಆಮೇಲೆ ಒಂಚೂರು ಉಪ್ಪು ಸಹ ಹಾಕಿಕೊಳ್ಳುದಲ್ಲ. ಹಾಗಾದ್ರೆ ಇದು ರವೆ ದೋಸೆ ಆಗುದಿಲ್ವಾ ತಿನ್ನುವಾಗ? ತಿನ್ಲಿಕ್ಕೆ ಆತರ ಬರ್ಲಿಕ್ಕಿಲ್ವಾ? ಹಾಗೆ ಇದು ತರಿ ಉಂಟಲ್ವಾ ರವೆ ದೋಸೆ. ಅದು ನಾನು ದೋಸೆ ಹುಯ್ಯುವುದೇ ಈಗ ಗೋಧಿ ದೋಸೆ ಹುಯ್ದಾಗೆ ಹಾಗೆ ಗೊತ್ತಾಗ್ತದಲ್ಲ. ಈಗ ಕಡ್ದಾಯ್ತಲ್ಲ, ಈಗಂತ ಫುಲ್ ನೈಸ್ ಆಗ್ಬೇಕು ಅಂತ ಇಲ್ಲ ಅಲ್ಲ? ಹಾಗಾದ್ರೆ ಇಲ್ಲ, ಸ್ವಲ್ಪ ತರಿ, ಇದು ಸಣ್ಣ ತರಿ ಆದ್ರೆ ಆಯ್ತಷ್ಟೆ. ಹಾಗೆ ಕಾಲಿಗೆ ಬಿಸಿ ಆಯ್ತು. ಒಂದು ಸಣ್ಣ ದೋಸೆ ಇರೋದು ನೋಡ್ತೇನೆ. ಫಸ್ಟ್ ಒಂದು ಸಣ್ಣ ದೋಸೆ ಹೊಯ್ದು ನೋಡುವ ಹೇಗೆ ಬಂದಿದೆ ಅಂತ. ನೋಡಿ ಎಣ್ಣೆ ಚುಟ್ಟಿಗಿಟ್ಟಿದ ಕಾರಣ ಫಸ್ಟಿಗೆ ಫುಲ್ ಸೋಸ್ಲಿಕ್ಕೆ ಬರುದಿಲ್ಲ. ನೋಡ ಹೇಗೆ ಬಂದಿದೆ ಈಗ ಅಂತ. ನೀರು ಹಾಕ್ಲಕ್ಕ, ಸ್ವಲ್ಪ ನೀರು ಹಾಕ್ಲಕ್ಕಲ್ಲ. ಸ್ಮೂತ್ ಇತ್ತು, ಸ್ಮೂತ್ ಇದೆ, ನೀರು ಹಾಕ್ಬೋದು, ಸ್ವಲ್ಪ ಹಾಕ್ಬಹುದು. ನೋಡ ಈಗ ದೋಸೆ ಹೊಯ್ದು ಹೇಗೆ ಬರ್ತದೆ ಅಂತ ನೋಡುವ. ಲೈಟ್ ಆಗಿ ಈ ತರ ಚುಟ್ಟಿಕಿಟ್ಟಿಕೊಂಡು ನೆಕ್ಸ್ಟ್ ನೋಡ ಹೇಗೆ ಆಗ್ತದೆ ಅಂತ. ಚೆನ್ನಾಗಿ ಬರ್ಬೋದು. ಚಂದ ಬಂತು, ಚಂದ ಬಂದಿದೆ. ಮಧ್ಯಾಹ್ನದ ಸಾಂಬಾರ್ ಇದೆ, ಹಾಗೆ ಇದಕ್ಕೆ ಇನ್ನು ಚಟ್ನಿ ಏನು ಮಾಡುದಿಲ್ಲ ಇವಾಗ. ಚಟ್ನಿ ಹಾಗೆ ಚಂದ ಆಗ್ತದೆ, ಹಾಗೆ ಸಹ ತಿನ್ಬಹುದು. ಅದೇ ನನ್ಗೆ ಹಾಗೆ ಸಹ ಆಗ್ತದೆ, ಎಣ್ಣೆಯನ್ನು ಹಾಕಿ ತಿಂತೇನೆ ನಾನು. ಹೇಗೆ ಬಂದಿದೆ ನೋಡು.
ಕರೆಕ್ಟ್ ಉಂಟು. ಎಣ್ಣೆ ತುಪ್ಪ ಎಲ್ಲ ಏನು ಬೇಡ ಅಂತ ಹಾಕ್ಲಿಲ್ಲ, ಸುಮ್ನೆ ಡೈಲಿ ದೋಸೆಗೆ ಅದು ಹಾಕಿದ್ದು. ಒಳ್ಳೇದಲ್ಲ ಡೈಲಿ ತಿನ್ನೋದು ಅದಕ್ಕೆ. ಇಲ್ಲದ್ರೆ ನಂಗೆ ತೆಂಗಿನ ಎಣ್ಣೆ ಇಷ್ಟ ಆಯ್ತಾ ದೋಸೆಗೆಲ್ಲ. ತೆಂಗಿನ ಎಣ್ಣೆ ಹಾಕಿ ಚಂದ ಆಗ್ತದೆ ತೆಂಗಿನ ಎಣ್ಣೆ ಈ ಹಾಕಿ ದೋಸೆ, ಹಾಗೆ ಚಂದ ಆಗ್ಬೋದು. ತಿಂತೇನೆ, ಇವಾಗ ತಿನ್ನುದಿಲ್ಲ ಅಷ್ಟು ತೆಂಗಿನ ಎಣ್ಣೆ. ಇಲ್ಲದ್ರೆ ನಾನು ಜಾಸ್ತಿ ಎಣ್ಣೆ ಮುಗಿಸ್ತಾ ಇದ್ದೆ. ನೋಡ ಹೇಗೆ ಬರ್ತದೆ ಈಗ ದೋಸೆ ಅಂತ. ಚಂದ ಬರ್ತದೆ. ಈಗ ಹೇಗೆ ದೋಸೆ ಬಂದಿದೆ ನೋಡುವ, ಸ್ವಲ್ಪ ಚಂದ ರೋಸ್ಟ್ ಆಯ್ತು ನೋಡಿ. ಈ ತರ ಆದ್ರೆ ಸಾಕು, ಕೌಚ್ಬೇಕು ಅಂತಿಲ್ಲ, ಚಂದ ರೋಸ್ಟ್ ಆದ್ರೆ. ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ಈಗ. ನೋಡ ಈಗ ಹೇಗೆ ಬರ್ತದೆ ಅಂತ. ಎಸ್, ನಮ್ದು ದೋಸೆ ಕೆಲಸ ಆಗ್ತಾ ಉಂಟು. ದೋಸೆ ಎಲ್ಲ ರೆಡಿ ಆದಾಗ ತಿನ್ನೋದು. ನೋಡಿ ನಮ್ದು ದೋಸೆ ರೆಡಿ ಆಗಿದೆ, ಅಪ್ಪ ಇಲ್ಲಿ ತಿಂತಾ ಇದ್ದಾರೆ ನೋಡಿ. ದಿಢೀರಾಗಿ ಮಾಡಿದ ಒಂದು ದೋಸೆ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ರದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.